ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. 512ರ ಘನಮೂಲವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಮೊದಲನೇದಾಗಿ 512ನ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗ್ಬೇಕಾಗತ್ತೆ. 512. ಸೊ ಇದನ್ನ 2ರಿಂದ ಭಾಗಿಸಿದಾಗ 2 2 4, 2 5 10, 2 6 12, 2 1 2, 2 2 4, 2 8 16. ಸೊ 2 6 12, 2 4 8, 2 3 6, 2 2 4, 2 1 2, 2 1 2, 2 6 12, 2 8 16, 2 4 8, 2 2 4, 2 1 2. ಸೊ 512 is equal to 1 2 3 4 5 6 7 8 9. ಸೊ 2 ಗುಣಿಸು 2 ಗುಣಿಸು 4 5 6 7 8 9. ಓಕೆ. ಸೊ ಈಗ ನೀವೇನ್ ಮಾಡ್ತೀರಾ, ಇದನ್ನ ಪ್ರತಿ ಈ ಒಂದು ಅಪವರ್ತನಗಳನ್ನ 3 ಗುಂಪುಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಸೊ 1 2 3. ಸೊ ಈ ರೀತಿ 3 ಗುಂಪುಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಸೊ ಅದೇ ವರ್ಗ ಸಂಖ್ಯೆ ಆದ್ರೆ 2 ಗುಂಪುಗಳನ್ನಾಗಿ ನೀವು ಬರ್ಕೊಳ್ಬೇಕಾಗತ್ತೆ. ಓಕೆ. ಸೊ ಈಗ ಪ್ರತಿ ಗುಂಪಿನಿಂದ ಒಂದು ಸಂಖ್ಯೆಯನ್ನ ಆರಿಸ್ಕೊಂಡ್ರೆ ಸೊ ವರ್ಗಮೂಲ 512 is equal to 2 ಗುಣಿಸು 2 ಗುಣಿಸು 2. ಸೊ 2 2 4, 4 2 8. ಹಾಗಾದ್ರೆ ವರ್ಗಮೂಲ 512 ನಾವು ಅಪವರ್ತನ ವಿಧಾನದಿಂದ ಬರೆದಾಗ ವರ್ಗಮೂಲ 512ರ ಬೆಲೆ 8. ಓಕೆ, ಥ್ಯಾಂಕ್ ಯು.